ಹಳೆ ಮೈಸೂರು ಭಾಗದ ಜೀವನಡಿಯಾಗಿರುವಂಥ KRSಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ಆ ಸಂಕಷ್ಟ ಏನಂತಂದರೆ ಭೂಗಳ್ಳರಿಂದ ಏನು KRS ಹಿನ್ನೀರಿನಲ್ಲಿ ಒತ್ತುವರಿ ಕಾರ್ಯ ನಿರರ್ಗಳವಾಗಿ ನಡೀತಾ ಇರುವಂಥದ್ದು. ಈಗ ನಾನು ಸದ್ಯಕ್ಕೆ KRSನ ಹಿನ್ನೀರು ಪ್ರದೇಶದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಪ್ರಸ್ತುತವಾಗಿ KRS ಅಣೆಕಟ್ಟೆಯ ಸಾಂದ್ರತೆ ಏನಿದೆ ಅಂದರೆ 109 ಅಡಿ ಇದೆ. 109 ಅಡಿ ನೀರಿರುವಂಥ KRS ಅಣೆಕಟ್ಟೆಯಲ್ಲಿ ಇಲ್ಲಿವರೆಗೂ ನೀರಿರುವಂಥದ್ದು. ಇದೀಗ ಏನು ಪಕ್ಕದಲ್ಲಿರುವಂಥ ಹಿನ್ನೀರಿನ ಪಕ್ಕದಲ್ಲಿರುವಂಥ ಜಮೀನಿನ ಮಾಲೀಕರು ಈಗ ಈ ಜಾಗವನ್ನು ಸಮತಟ್ಟು ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಏನಂದರೆ ಅವರ ಜಮೀನಿಗೆ ನೀರು ಬರಬಾರ್ದು ಅನ್ನುವ ದೃಷ್ಟಿಯಿಂದ ಅಕ್ರಮವಾಗಿ ಕಲ್ಲು ಮಣ್ಣುಗಳನ್ನು ತಂದು ಇಲ್ಲಿ ಈ ಜಾಗದಲ್ಲಿ ಈ ಪ್ರದೇಶವನ್ನು ಎತ್ತರ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಮುಂದಾಗಿರುವಂಥದ್ದು. ಈ ರೀತಿಯಾದಂಥ ಸಂದರ್ಭದಲ್ಲಿ KRSನ ಅಣೆಕಟ್ಟೆಯ ಸಾಮರ್ಥ್ಯ ಏನಿದೆ ಅದು ಗಣನೀಯವಾಗಿ ಇಳಿಕೆ ಆಗುತ್ತೆ. ಈ ಒಂದು ಇಳಿಕೆ ಆಗೋದ್ರಿಂದ ಏನಾಗುತ್ತೆ, ನೀರು ಬಳಕೆಯಲ್ಲಿ ಕೂಡ ವ್ಯತ್ಯಾಸಗಳು ಕಾಣಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿರ್ಬೋದು, ವ್ಯವಸಾಯಕ್ಕಿರ್ಬೋದು, ಎಲ್ಲವೂ ಕೂಡ ಅಭಾವ ಉಂಟಾಗುತ್ತೆ. ಈ ಒಂದು ಅಕ್ರಮ ಒತ್ತುವರಿಯನ್ನು ತಡೆಗಟ್ಟಲಿಕ್ಕೆ ಅಂತೇಳಿ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಜಲಸಂಪನ್ಮೂಲ ಸಚಿವರಾಗಿದ್ದರು. ಆಗ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮೈಸೂರಿನವರಿಗೆ ಒಂದು ನಿರ್ದೇಶನವನ್ನು ನೀಡುತ್ತಾರೆ. KRS ಹಿನ್ನೀರಿನಲ್ಲಿ ಏನೆಲ್ಲ ಒತ್ತುವರಿ ಆಗಿದೆ ಅವೆಲ್ಲವನ್ನು ಕೂಡ ಸರ್ವೆ ಮಾಡಬೇಕು ಮತ್ತು ತೆರವು ಮಾಡಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದರು. ಆದರೆ ಆ ಒಂದು ಸಮಿತಿ ಯಾವ ರೀತಿಯ ಕೆಲಸವನ್ನು ಮಾಡ್ತು ಮತ್ತು ಆ ಒಂದು ವರದಿ ಏನು ಬಂತು ಅಂತ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಆದರೂ ಕೂಡ ಆ ವರದಿ ಸಮಿತಿ ರಚನೆ ಆದಮೇಲೂ ಕೂಡ ಭೂಗಳ್ಳರ ಒಂದು ಒತ್ತುವರಿ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಮತ್ತು KRS ಅಣೆಕಟ್ಟೆ ನಿರ್ಮಾಣ ಆಗಿ 100 ವರ್ಷ ಕಳೆದರೂ ಕೂಡ ಆವಾಗ ನೀರು ಸಾಂದ್ರತೆ 124 ಅಡಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಪ್ರದೇಶದವರೆಗೂ ಕೂಡ ನೀರು ಆವರಿಸ್ತಿತ್ತು. ಆವಾಗ ಇಲ್ಲದೆ ಇರೋ ದಾಖಲೆ ಈಗ ಹೇಗೆ ಸೃಷ್ಟಿಯಾಯಿತು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಸ್ಥಳೀಯರು ಈ ಒಂದು ವಿಚಾರವಾಗಿ ದೂರನ್ನು ಕೊಟ್ಟಿದ್ದಾರೆ ಮತ್ತು ಮನವಿಯನ್ನು ಕೂಡ ಮಾಡಿದರು. ಈಗ ವಾಸ್ತವ ಸ್ಥಿತಿಯನ್ನು ತಿಳ್ಕೊಳ್ಳುವ ಒಂದು ದೃಷ್ಟಿಯಿಂದ ಈಗ ಸ್ಥಳೀಯರು ಇಲ್ಲಿದ್ದಾರೆ. ಅವರನ್ನು ಒಂದು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈ ಒಂದು ಒತ್ತುವರಿ ಯಾವ ರೀತಿ ಆಗ್ತಾ ಇದೆ, ಯಾವಾಗಿಂದ ನಡೀತಾ ಇದೆ ಅಂತ? ಸರ್, ಈ ಒತ್ತುವರಿ ಲಾಸ್ಟ್ ಇಯರಿಂದನೂ ಪದೇ ನಡೀತಾನೆ ಇದೆ ಸರ್. ಕೆಲವೊಂದು ಬೆಳಕಿಗೆ ಬರ್ತಾ ಇದ್ದಾವೆ, ಕೆಲವೊಂದು ಬೆಳಕಿಗೆ ಬರ್ತಾ ಇಲ್ಲ ಸರ್. ಕಾವೇರಿ ನೀರಿನ ಪ್ರದೇಶದಲ್ಲಿ ತೀರ ಪ್ರದೇಶಗಳಲ್ಲಿ ಏನಾಗೈತೆ ಅಂತಂದರೆ ಎಲ್ಲ ಪ್ರಭಾವಿ ವ್ಯಕ್ತಿಗಳು ಇಲ್ಲಿ ಜಮೀನು ಖರೀದಿ ಮಾಡ್ಕೊಳ್ಳೋದು 20ರಿಂದ 25 ವರ್ಷದಿಂದ ಜಮೀನು ಖರೀದಿ ಮಾಡಿರೋದು ಸರ್. 25 ವರ್ಷದಿಂದ ಇಲ್ಲದೆ ಇರ್ತಕ್ಕಂಥ ದಾಖಲೆ ಈಗ ಹೆಂಗೆ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಯಕ್ಷ ಪ್ರಶ್ನೆಯಾಗಿ ಅದಕ್ಕೆ ಅಧಿಕಾರಿಗಳೇ ಆನ್ಸರ್ ಮಾಡಲಿ ಸರ್. ಅದನ್ನ ನಾನೇನು ಮಾತಾಡೋಕೆ ಹೋಗಲ್ಲ. ಆದರೆ ನೋಡಿ ಸರ್, ನೀವು ಕಾಣಿಸ್ತಾ ಇದ್ದಂಗೆ ನಿಮ್ಮ ಯೂಸರ್ಗಳೆಲ್ಲ ತೋರಿಸ್ತಾ ಇದ್ದೀರಾ 60ರಿಂದ 70 ಅಡಿ ಸರ್. ಕಾವೇರಿ ನೀರನ್ನ 124.80 ನೀರು ತುಂಬಿದ್ರೆ ಕಾವೇರಿ ನೀರನ್ನ ಗಡಿ ಪ್ರದೇಶದಿಂದ ಗಡಿ ಕಲ್ಗಳಿಂದ ಒಂದು 60ರಿಂದ 70 ಮೀಟರ್ ಸರ್. ಇವರೆಲ್ಲ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮೇಲ್ಕೋಟೆ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯವರ ಬೆಂಬಲಿಗರೇ ಇದಕ್ಕೆ ಪ್ರಭಾವಿಗಳೇ ಒಬ್ಬರು ಸಪೋರ್ಟ್ ಆಗಿದ್ದಾರೆ. ಅದನ್ನು ಕರೆಸಿ ಅವ್ರಿಗೋಸಿ ಬುದ್ಧಿ ಹೇಳಿದ್ರೆ ಇದನ್ನೆಲ್ಲ ತಾತ್ಕಾಲಿಕವಾಗಿ ನಿಲ್ತದೆ ಸರ್. ಲಾಸ್ಟ್ ಇಯರು ಇದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಸರ್. ಅಧಿಕಾರಿ ವರ್ಗದವರು ಮತ್ತು ಮೇಲ್ಕೋಟೆ ಕ್ಷೇತ್ರದ ದರ್ಶನ್ ಪುಟ್ಟಣ್ಣಯ್ಯವರು ಮತ್ತು ಕೆಲವರಾಯ ಸ್ವಾಮಿಯವರು ಜಿಲ್ಲಾ ಉಸ್ತುವಾರಿ ಮತ್ತು ಅವರೇ ದೊಡ್ಡ ಖಾತೆನೇ ಹೊಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಖಾತೆನೇ ಹೊಂದಿದ್ದಾರೆ. ಕೆಲವರಾಯ ಸ್ವಾಮಿಯವರು ಈಗಲಾದ್ರೂ ಕೂಡ ಕಾವೇರಿ ನೀರಿನ ಬಗ್ಗೆ ತುಂಬ ಪ್ರಬುದ್ಧವಾಗಿ ಮಾತಾಡೋಕೆ ಹೋಗ್ತಾರೆ. ಅದ್ರ ಬಗ್ಗೆ ಪ್ರಬುದ್ಧತೆನ ಇಲ್ಲಿ ಬಂದು ಸ್ಥಳದಲ್ಲಿ ತೋರಿಸ್ಬೇಕು ಅಂತ ನನ್ನ ಆಗ್ರಹ ಸರ್ ಅವ್ರಿಗೆ. ಇದಿಷ್ಟು ಕೂಡ ಸ್ಥಳೀಯರ ಮಾತಾಗಿರುವಂಥದ್ದು. ಈ ಒಂದು ಹಿನ್ನೀರು ಪ್ರದೇಶ ಒತ್ತುವರಿ ಆಗ್ತಾ ಇದೆ, ಆ ಒತ್ತುವರಿ ತಡೆಯನ್ನು ಮಾಡಬೇಕು. ಯಾಕೆಂದರೆ DK ಶಿವಕುಮಾರ್ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದರು. ಆವಾಗ ಮಾಡಿದ ಆದೇಶ ಇನ್ನೂ ಕೂಡ ಪಾಲನೆ ಆಗಿಲ್ಲ. ಇದೀಗ KRSಗೆ ಈ ಒಂದು ಭೂಗಳ್ಳರಿಂದಾಗಿ ಕಂಟಕ ಎದುರಾಗ್ತಾ ಇದೆ. ಇದರಿಂದ ಜನಸಾಮಾನ್ಯರು, ರೈತರು ಹಾಗೂ ಕುಡಿಯುವ ನೀರಿನ ಬಳಕೆ ಮಾಡುವಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಬವಣೆ ಪಡಬೇಕಾಗುತ್ತೆ. ಮತ್ತು ಸರ್ಕಾರವು ಕೂಡ ಮುಂದಿನ ದಿನಗಳಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕಿಕೊಳ್ಳುವ ಪರಿಸ್ಥಿತಿ ಎದುರಾಗಿರುವಂಥದ್ದು. ಈಗಲಾದರೂ DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಮಾಡಿ ಈ ಒಂದು ಒತ್ತುವರಿ ತೆರವು ಮಾಡಿದ್ರೆ KRS ಅಣೆಕಟ್ಟು ಮುಂದಿನ ಪೀಳಿಗೆಗೂ ಕೂಡ ಒಂದು ವರದಾನವಾಗಿ ಉಳಿತೆ. ಇಲ್ಲವಾದರೆ ಈ ಒಂದು ಅಣೆಕಟ್ಟು ಸಂಪೂರ್ಣವಾಗಿ ಗಣನೀಯವಾಗಿ ಸಾಂದ್ರತೆ ಇಳಿಮುಖ ಆಗುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿನಂಜನ್ ಜೊತೆ ಪ್ರವೀಣ್ ಕುಮಾರ್ GT, KRS.